ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ಕೂಡ ಬೈ ಮಿಸ್ಟೇಕ್ ಆಗಿ ಇನ್ನೊಬ್ರಿಗೆ ತಾಳಿ ಕಟ್ಬಿಟ್ಟಿದ್ದೀರಾ. ಮೇಡಮ್ಗೆ ಅದು ಇವಾಗ ಗೊತ್ತಾಗ್ಬಿಟ್ಟಿದೆ. ಹೆಂಗೆ ಅದನ್ನ ಅವ್ರು ನೀವು ಕನ್ವಿನ್ಸ್ ಮಾಡ್ತೀರಾ? ಬನ್ರಿ ಮೇಡಮ್. ಇಲ್ಲಿ ಮಾತ್ರ ಮನೆಗೆ ಹೋದ್ಮೇಲೆ ಮೇಡಮ್ ಬಾ, ಧೈರ್ಯವಾಗಿ ಬಾ, ಏನಾಗಲ್ಲ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಯಜಮಾನ್ರು ಇನ್ನೊಬ್ರಿಗೆ ತಾಳಿ ಕಟ್ಬಿಟ್ಟಿದ್ದಾರೆ. ನಿಮಗ್ ಕೋಪ ಬಂದಿದೆ? ಮೇಡಮ್, ನನ್ ಕೋಪ ಬರಲ್ಲ, ಒಳ್ಳೇದಾಯ್ತು. ಈ ಪಟ್ಟಣಕ್ಕೆ ಏನಾಗಿದೆ? ಹಾ ಮೇಡಮ್, ಏನು ಇಷ್ಟು ಈಸಿಯಾಗಿ ಬಿಟ್ಕೊಟ್ಬಿಟ್ರಿ? ಹೇಳಿ ಮೇಡಮ್, ಕೋಪ ಇವಾಗ ಯಾಕೆ ಈ ತರ ಮಾಡಿದ್ದು ನೀವು? ಏನ್ ಮಾಡಕ್ಕಾಗುತ್ತೆ, ಜೀವನದಲ್ಲಿ ಚೇಂಜ್ ಆಗ್ಬೇಕಲ್ವಾ, ಆಗಿದ್ದೀನಿ. ಫಸ್ಟ್ ಯಾವ ಹುಡುಗಿ? ಆ ಹುಡುಗಿ ನಾನೇ ಆಗ್ತೀನಿ. ಆ ಹುಡುಗಿ ಬೇಕಲ್ಲ, ನಾನು ಮರ್ತೋದೆ. ಹಾ ನಾನು ಪೂಜಾ ಎಂಟ್ರಿ ಕೊಟ್ಟಂಗೆ. ಅಲ್ಲ, ಇವಾಗ 4 ಮಕ್ಕಳಾದ್ಮೇಲೆ ಬೇಕಿತ್ತ ನಿಮ್ಗೆ ಇದೆಲ್ಲ? 4 ಮಕ್ಳು ಹೆಸರು ಹೇಳ್ಬೇಡ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪ್ರೀತಿ ಹುಟ್ಟುತ್ತಲ್ಲ ಈ ತರ ಒಂದು ಗೊಂಬೆಯಿಂದ. ಸರಿ, ಯಾಕೆ ಈ ತರ ಮಾಡಿದ್ದು ಅದನ್ನ ಏನ್ ಹೇಳಿ. ಮಾಡಕ್ಕಾಗತ್ತೆ, ಆಕಸ್ಮಿಕ. ಹೌದು, ಏನ್ ಮಾಡಕ್ಕಾಗಲ್ಲ. ರೀಸನ್ ಹೇಳಿ, ಕಾರಣ ಹೇಳಿ. ಪ್ರೀತಿ ಕಾರಣ ಹೇಳಿ, ಯಾಕೆ ಈ ತರ ಕಾರಣ ಮಾಡಿದ್ದು? ಹೇಳಕ್ಕಾಗಲ್ಲ, 100 ಕಾರಣಗಳು ಇರ್ತವೆ. ಅರ್ಥ ಆಯ್ತಾ? ಮನೆಗೆ ಬನ್ನಿ, ದೊಡ್ಡ ಮಗಳಿದ್ದಾಳೆ, ಮಾಡ್ತಾಳೆ ನಿಮ್ಗೆ. ಆಯ್ತು, ಕನ್ವಿನ್ಸ್ ಆಗ್ಬೇಕು ನೀನು. ಈ ತರ ಗೊಂಬೆ ಎಲ್ಲಿ ಸಿಕ್ಕತ್ತೆ? ಹುಡುಕಿದ್ರೂ ಸಿಕ್ಕಲ್ಲ, ಇಡೀ ಕರ್ನಾಟಕದಲ್ಲೂ ಸಿಕ್ಕಲ್ಲ ಈ ತರ ಗೊಂಬೆ. ಆಯ್ತು ತುಂಬಾ ಬಿಡಿ. ಮಾಡ್ಬೇಡಿ. ಖುಷಿಯಾಗಿರಿ, ಚೆನ್ನಾಗಿರಿ. ರಮ್ಮಿ ನೋಡು, ರಮ್ಮಿ ಅಲೋ. ಅವ್ರಿಗೆ ನಿನ್ ಮೇಲೆ ಪ್ರೀತಿನೇ ಇಲ್ಲ. ಹೌದು, ಅದೇ ನಾನು ನಿನ್ ತಲೆಯಲ್ಲಿ ಇಷ್ಟು ಕಡಿಮೆ ಕೂದ್ಲಿದ್ರು ಕೂಡ ಇಲ್ಲ. ಮನ್ಸ್ ಫುಲ್ ಆಗಿ ಪ್ರೀತಿ ಮಾಡಿದೀನಿ. ಅಂಡ್ ಐ ಲೈಕ್ ದಿಸ್ ಹೇರ್ ಸ್ಟೈಲ್. ರಮ್ಮಿ ಏನು ಮಾಡಕ್ಕಾಗಲ್ಲ. ಮನೆಗೆ ಬಂದಾಗ ಇವ್ರ ತಂಟೆಗೆ ಏನು ಮಾಡಬಾರ್ದು. ಆಮೇಲೆ ರಮ್ಮಿ, ನಾನು ಮಕ್ಳು ನೋಡ್ಕೊಳ್ಳೋದು, ಕೆಲಸ ಮಾಡೋದು, ನಮ್ ಬೇಬಿ ಇದೆ, ನೋಡ್ಕೊಳ್ಳುತ್ತೆ. ಓಕೆ. ನಾನೇನ್ ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗ್ತೀನಲ್ಲ ನಾನು. ನಮ್ ಸನ್ ಇದ್ದಾನೆ, ಸನ್ ನೋಡ್ಕೊತಾನೆ. ಆರ್ಡರ್ ಮಾಡ್ಕೊಳ್ಬೇಕ. ನಮ್ ಸನ್ ಇದ್ದಾನೆ, ಅವನಿಗೆ ಚಿಕ್ಕಮ್ಮ ಬೇಕು ಅಂತ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಚಿಕ್ಕಮ್ಮ ಎಲ್ಲ ನೋಡ್ಕೊತಾನೆ ಅವನು, ಅಷ್ಟೇ. ಕಾಲ್ ಮಿ ಚಿಕ್ಕಮ್ಮ, ಕಾಲ್ ಮಿ ಚಿಕ್. ಚಿಕ್ ಅಂತ ಕರಿಯೋ. ಶೀತ್ ಉಂಟ. ಚೀಕಲ್ಲಿ ರಮ್ಮಿ, ನಂಗೆ ಯಾಕೋ ಇವತ್ತು ನಿನ್ ಬಾಯಾರೆ ಒಂದ್ ಹಾಡು ಹೇಳು, ನನ್ಗೆ ಕೇಳ್ಬೇಕು ಅಂತ ಅನ್ಸ್ತಾ ಇದೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂಗೀತ, ಪ್ರೇಮದ ಲೋಕದಿಂದ ಬಂದ ಪ್ರೇಮದ ಸಂಗೀತ. ವಾವ್ ರಮ್ಮಿ, ಎಷ್ಟು ಚೆನ್ನಾಗಿ ಹಾಡ್ತೀಯ ರಮ್ಮಿ ನೀನು. ನನಗೆ ಖುಷಿ ಆಗುತ್ತಮ್ಮ. ಸೋ ನೈಸ್. ಹಾಗಾದ್ರೆ ನಿನ್ನ ಹಳೆ ಹೆಂಡತಿಗೆ ಟಾಟಾ ಬಾಯ್ ಬಾಯ್ ಹೇಳು ರಮ್ಮಿ. ಟಾಟಾ ಬಾಯ್ ಬಾಯ್. ನನ್ಗಲ್ಲ ರಮ್ಮಿ, ಅವ್ರಿಗೆ. ಫಸ್ಟ್ ನಿಮ್ಗೆ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಅವ್ರು ಸ್ವಲ್ಪ ಸಪ್ರೇಟ್ ಆಗಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ನೀನು ಎಬ್ರೀದೇ ಮಾತಾಡ್ತೀರಿ, ಒಂದ್ಸಲಿ ಅರ್ಧ ಗಂಟೆ ನನ್ನ ಜೊತೆ, ಅರ್ಧ ಗಂಟೆ ಅವ್ರ ಜೊತೆ. ಇಲ್ಲ, ಮನೆಗೆ ಹೋದ್ರೆ ಸೈಲೆಂಟ್ ಆಗಿ ಇರ್ಬೇಕಲ್ವಾ. ಸೈಲೆಂಟ್ ಆಗಿ ಇವಾಗ ಮಾತಾಡ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಬಂದು ಸಪ್ರೇಟ್ ಆಗಿ ಮಾತಾಡೋಣ. ಓಕೆ ರಮ್ಮಿ. ರಮ್ಮಿ, ಐ ಲವ್ ಯು. ಇಷ್ಟು ಗಂಭೀರವಾದ ಸಮಸ್ಯೆಗೆ 5 ನಿಮಿಷದಲ್ಲಿ ಪರಿಹಾರ ಸಿಗುತ್ತೆ ಅಂತ ಗೊತ್ತಿದ್ರೆ ನಾನು ರಾಮಶ್ಯಾಮ ಮಾಮ ಅಂತ 2.5 ಗಂಟೆ ಪಿಕ್ಚರ್ ಯಾಕೆ ಸರ್ ಮಾಡಿದೆ? ಎಷ್ಟು ಈಸಿ ಇದು. ಹೌದು, ನೀನ್ ಸುಮ್ನೆ ಕೂತ್ಕೋ ಅಂತ ಹೇಳ್ಬಿಟ್ರು, ಕೂತ್ಕೊಂಡ್ಬಿಟ್ರು ಅವ್ರು. ಅಷ್ಟೇ. ಆಮೇಲೆ ಕೆಲ್ಸಗಳನ್ನ ನೋಡಿ ಸರ್ ಹೆಂಗ್ ಡಿವೈಡ್ ಮಾಡಿದ್ರು. ನೀನ್ ಮಾಡ್ಬೇಡ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ. ಚಿಕ್ಕಿ. ಚಿಕ್ಕಿ ಅಂತೆ ನೋಡಿ. ಬಟ್ ಸರ್, ಈ 18 ವಾರಗಳು ಮಹಾನಟಿ ನಾವೇನ್ ಮಾಡಿದ್ವಿ ಸರ್? ಈ ಕಂಟೆಸ್ಟೆಂಟ್ಸ್ ಅಭಿನಯ ಎಲ್ಲ ಒಂದ್ ಕಡೆ, ಆದ್ರೆ ಈ ಒಂದು ವೇದಿಕೆಗೆ ನಗುವಿನ ಗೆಲುವು ತಂದ್ಕೊಟ್ಟಿದ್ದು ನಿಮ್ಮ ಒಲವು ಸರ್. ಥ್ಯಾಂಕ್ ಯು.